ಇದು ನಮ್ದೊಂದು ಪ್ರೀತಿಯ ಕುಟುಂಬ. ಈ ಪ್ರೀತಿಯ ಕುಟುಂಬದಲ್ಲಿ ನಾವು ಈ 50ನೇ ವರ್ಷದಲ್ಲೂ ಕೂಡ ಸಮಾಜದಿಂದ ತಗೊಂಡೇ ಬದುಕಿದ್ದೀನಿ. ಅದು ಗಾಳಿ ಇರ್ಬೋದು, ನೀರು, ಹಾಲು, ಹಣ್ಣು, ಊಟ, ಎಲ್ಲರ ಜೊತೆ ಸಹಕಾರ, ಕೆಲಸಗಳು ಎಲ್ಲರೂ ಕೂಡ ಸಮಾಜದ ನನ್ನನ್ನು ಬದುಕಿಸಿದೆ. ಸಮಾಜಕ್ಕೋಸ್ಕರನೇ ನಾನು ಬದುಕಿದ್ದೀನಿ. ನಾನು ಮೊದಲಿಂದ ಕುಟುಂಬಕ್ಕೆ ಅಂತ ಜೀವನ ಮಾಡಿದವನಲ್ಲ. ಸಮಾಜನೇ ನನ್ನ ಕುಟುಂಬ. ಮುಂದಕ್ಕೂ ಕೂಡ ಸಮಾಜದ ಒಂದು ಭಾಗವಾಗಿ ಸಮಾಜದ ಋಣವನ್ನ ತೀರಿಸೋ ಕೆಲಸ ಉಸಿರಿರೋವರೆಗೂ ಖಂಡಿತ ಯಾವುದೇ ಬ್ರೇಕ್ ಇಲ್ದಂಗೆ, ಯಾವುದೇ ಅಡೆತಡೆ ಇಲ್ದಂಗೆ ಮಾಡ್ಕೊಂಡೇ ಇದ್ದೀನಿ, ಮಾಡ್ಕೊಂಡೇ ಬರ್ತೀನಿ. ಅವರ ಜನ್ಮದಿನಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಅಥವಾ ರಾಜ್ಯದ ಅವರು ಗುರುತಿಸಿ ಅವ್ರು ಒಂದು ಒಳ್ಳೆ ಅತ್ಯುನ್ನತವಾದಂತಹ ಹುದ್ದೆಯನ್ನ ಕೊಡಬೇಕು. ಅವರು ಕೂಡ ಸರ್ವ ಸಮಾಜವನ್ನ ಗುರುತರವಾಗಿ ಯೋಜನೆಯನ್ನ ರೂಪಿಸಿ ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ಆಮೇಲೆ ಒಂದು ನಿರ್ಗತಿಕರಿಗೆ, ಅಸಹಾಯಕರಿಗೆ, ಅಸಮರ್ಥರಿಗೆ, ಒಂದು ಬಡ ಜನಗಳಿಗೆ ಒಂದು ಏನಾದರೂ ಒಂದು ನ್ಯಾಯ ಕೊಡಿಸ್ಬೇಕು, ಅವ್ರಿಗೊಂದು ಸಮಾಜ ಸೇವೆ ಮಾಡಬೇಕು, ತುಳಿತಕ್ಕೊಳಗಾದಂಥವ್ರನ್ನ ಮೇಲೆತ್ತಬೇಕು ಅನ್ನೋದು ಯಾವಾಗಲೂ ಮನಸ್ಸು ಕುಡಿತಾ ಇರ್ತದೆ ಅವ್ರಿಗೆ. ನಾನು ಯಾವಾಗಲೂ ಅವ್ರ ಹತ್ರ ನಾನು ಮಾತಾಡಬೇಕಾದ್ರೆ, ನಾನು ತುಂಬಾ ವಿಚಾರಗಳನ್ನ ಹಂಚ್ಕೊಳ್ಬೇಕಾದ್ರೆ ಅವ್ರಿಗೆ ಸಮಾಜದ ಬಗ್ಗೆ, ಅವರ ಒಂದು ಸಾಂಸಾರಿಕ ಜೀವನವನ್ನು ಎಷ್ಟು ಇಷ್ಟಪಡ್ತಾರೆ, ಹಾಗೆ ಸಾಮಾಜಿಕ ಜೀವನವನ್ನು ಅದಕ್ಕಿಂತ ನನಗೆ ಗೊತ್ತಿರೋ ಒಂದು ಹೆಜ್ಜೆ ಜಾಸ್ತಿ ಇಷ್ಟಪಡುವಂತ ವ್ಯಕ್ತಿತ್ವ ಅವರು.